ಹಾಯ್ ಹಲೋ ಗೈಸ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ನನ್ನ ಮಗನ ಮಂಡೇ ಇತ್ತು, ಸೊ ಅದಕ್ಕೆ ಮಂಡೇ ಕೊಡ್ಸೋಕೆ ಅಟ್ಟಿಲಕ್ಕಮ್ಮಂಗೆ ಬಂದಿದ್ವಿ. ಅಲ್ಲಿ ಮಂಡೇ ಕೊಡೋರು ಇನ್ನೂ ಬಂದಿರಲಿಲ್ಲ, ಸೊ ಲೇಟ್ ಆಗುತ್ತೆ ಅಂದರು. ಸ್ವಲ್ಪ ಹೊತ್ತಲ್ಲೇ ವೆಯ್ಟ್ ಮಾಡ್ತಿದ್ದು ಗೈಸ್. ಅಲ್ಲೊಂದು ರೋಡ್ ಸೈಡಲ್ಲಿ ಕುದುರೆ ಕಟ್ಟಿದ್ರು, ಅದು ಫುಲ್ಲು ಅವನಿಗೆ ಖುಷಿ ಆಗ್ತಿತ್ತು. ಅದ್ರ ಹತ್ರಕ್ಕೆ ಹೋಗಕ್ಕೆ ನೋಡ್ತಾ ಇದ್ದ, ಅದನ್ನೇ ನೋಡ್ಕೊಂಡು ನಿಂತಿದ್ದ ಅವ್ರ ಅಪ್ಪನ ಹತ್ರ. ಅದು ಇಲ್ಲಿ ತಿಂತಾ ಇರೋದು ನೋಡ್ಕೊಂಡಲ್ಲೇ ನಿಂತಿದ್ದ. ನಮಗೆ ಹಂಗೂ ಭಯ ಆಗ್ತಿತ್ತು, ಇಲ್ಲಿ ಹೋಗ್ತಾನೋ ಹಂಗೆ. ರೋಡ್ ಪಕ್ಕ ಬೇರೆ ಅವರಪ್ಪ ಹಿಂದೆನೇ ಇದ್ದರು, ಸೊ ಅದರಿಂದ ನನಗೆ ಅಷ್ಟೊಂದೇನು ಭಯ ಇರಲಿಲ್ಲ. ನಿಂತ್ಕೊಂಡು ನೋಡ್ತಾ ಇದ್ದ. ಹಂಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅವ್ರು ಇನ್ನೂ ಬರಲಿಲ್ಲ. ಅವನು ಅವರಪ್ಪ ಸ್ವಲ್ಪ ಚೇಷ್ಟೆ ಆಡ್ತಾಯಿದ್ರು, ಅಲ್ಲೇ ವಾಕ್ ಮಾಡಿಕೊಂಡು ಆಟ ಆಡಿಕೊಂಡು ಹಂಗೆ ಸ್ವಲ್ಪ ರೀಲ್ಸ್ ಮಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ದು. ಫೈನಲಿ ಬಂದರು. ಮಂಡೇ ಕೊಟ್ಟಿದ್ದು ಮುಗಿತಾ ಇತ್ತು. ಅಲ್ಲಿಂದ ಸಿದ್ಧಲಿಂಗೇಶ್ವರ ಬಂದ್ವಿ ಯಡಿಯೂರಿಗೆ. ಅಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಇನ್ನೇನು ಮನೆಗೆ ಹೋಗೋ ಮೂಮೆಂಟಲ್ಲಿ ಆಚೆ ಓಡಾಡಬೇಕು ಅಂತ ಅಂತಿದ್ದ, ಕೆಳಗೆ ಬಿಡ್ರಿ ಅಂತ. ಸ್ವಲ್ಪ ಕೆಳಗೆ ಬಿಟ್ಟು ನಾವು ಅಲ್ಲೇ ನಿಂತ್ಕೊಂಡಿದ್ದು. ನನಗೆ ವಾಕ್ ಮಾಡೋದಂದರೆ ತುಂಬ ಇಷ್ಟ. ಅಲ್ಲಿ ಫ್ರೀಯಾಗಿತ್ತಲ್ಲ ಜಾಗ ದೊಡ್ಡದಾಗಿ, ಅದಕ್ಕೆ ವಾಕ್ ಮಾಡಬೇಕು ಅಂತ ಅವನಿಗೆ ಖುಷಿ ಆಗ್ತಿತ್ತು. ಓಡಾಡ್ತಿದ್ದ. ಬಾ ಅಂದರೂ ಬರ್ತಿರ್ಲಿಲ್ಲ, ಎತ್ಕೊಳ್ಳೋಕ್ಕೂ ಬರ್ತಿರ್ಲಿಲ್ಲ, ನಡೆದಾಡ್ತಿದ್ದ. ಆವಾಗ ಅವನು ಎತ್ಕೊಂಡು ಮನೆಗೆ ಬಂದ್ವಿ ಗೈಸ್. ಮನೇಲಂತೂ ಸಿಕ್ಕಾಪಟ್ಟೆ ಕೆಲಸ ತೋರಿಸ್ತಾನೆ ನನಗಂತೂ. ಅವರಪ್ಪ ಭಾಷಣಿಗೆ ಕೊಟ್ಟರು, ಬಂಗೇರಿ ತಲೆಗೆ ಹೊಚ್ಕೊ ಅಂತ. ಅದು ಪಾಪ ಅಜ್ಜಿ ಕೂದಲೈತೆ ಅಂತ ಗೊಚ್ಕೊಳಕ್ಕೆ ಹೋಗ್ತಾ ಇದ್ದ ನನ್ನ ಮಗ. ಆಮೇಲೆ ಕೂದಲಿಲ್ಲ ಅಂತ ಸರ್ವಿಕೊಂಡು ಗೊತ್ತಾಯಿತು, ತಾಳಮ್ಮ ನನಗೆ ಬೇಡ ಬಾಚಣಿಗೆ ಅಂತ ವಾಪಸ್ ಕೊಟ್ಟ. ನನಗೂ ಬೇಜಾರಾಗ್ತಿತ್ತು ಗೈಸ್. ಪಾಪ ಇನ್ನೇನು ಮಾಡೋಕ್ಕಾಗುತ್ತೆ, ದೇವರಲ್ವ, ಹರಕೆ ಕೊಡಬೇಕು, ಏನು ಮಾಡೋಕ್ಕಾಗಲ್ಲ. ಆಮೇಲೆ ಬೆಳೆಯುತ್ತಲ್ಲ ಅಂದ್ಕೊಂಡು ಸುಮ್ಮನಾದೆ. ಇದಾಗಿತ್ತು ಗೈಸ್ ಇವತ್ತಿನ ವ್ಲಾಗು. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ಸ್ ಸಪೋರ್ಟ್.